ಇಷ್ಟೊಂದು ಐಟಮ್ಸ್ನ ನಾವು ಮನೆಯಲ್ಲಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗತ್ತೆ. ಅದು ಒಬ್ಬರೇ ಮಾಡ್ಬೇಕಂದ್ರೆ ಇನ್ನೂ ಕಷ್ಟ ಆಗತ್ತೆ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ವಿಧ ವಿಧವಾಗಿ ನಮಗೆ ಕೂತಿದ್ದ ಜಾಗದಲ್ಲಿ ಅವ್ರು ಬಡಿಸ್ತಾ ಇದ್ದಾರೆ, ತಿಂತಾ ಇದೀವಿ. ರುಚಿಕಟ್ಟಾಗಿದೆ ಬಹಳ. ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಯಮ್ಮಿ ಅಂತ ಹೇಳ್ಬೋದು, ಡೆಲಿಷಿಯಸ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನ ಸವಿದು ನಿಜವಾಗ್ಲೂ ಮನಸ್ಸು ತೃಪ್ತಿ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನಡೀತಾ ಇರೋದು ಮಾವಿನ ಮೇಳ. ನನಗೆ ಬಹುಶಃ ನನ್ನ ಹಳ್ಳಿಗೆ ಹೋಗಿರೋಂತ ಜ್ಞಾಪಕ ಬಂತು ನಾನು ಇಲ್ಲಿ ಬಂದು. ಯಾಕೆಂದ್ರೆ ಹಳ್ಳಿ ನೆನಪಾಗತ್ತೆ. ಯಾಕೆಂದ್ರೆ ಹಳ್ಳಿಗಳಲ್ಲಿ ನಮ್ಮಲ್ಲಿ ಮಾವಿನ ತೋಟಗಳಿದ್ವು. ಮಾವಿನಕಾಯಿನ ಕಲ್ಲು ಎಸ್ದು ತಗೊಳ್ಳೋದು, ಅದನ್ನ ಕಲ್ಲು ಹಾಕಿ ಒಡೆಯೋದು, ಅದಕ್ಕೆ ಖಾರ ಉಪ್ಪು ಹಾಕೋದು, ತಿನ್ನೋದು, ಇದೆಲ್ಲವನ್ನ ನಾವು ಮಾಡ್ತಾ ಇದ್ವಿ. ವಿಶೇಷವಾಗಿ ಒಬ್ಬಟ್ಟು ಮಾಡಿದ್ದಾರೆ ಅವರು, ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡಿದ್ದಾರೆ. ಇದೊಂದು ನನ್ಗೆ ವಿಶೇಷ ಅಂತ ಅನಿಸ್ತು. ಎಲ್ಲಾ ಐಟಮ್ಸು ಚೆನ್ನಾಗಿದೆ. ಶಾಲೆನೂ ಸಹ ಹಣ್ಣಿನ ಬಗ್ಗೆ ಹೇಳ್ಬೇಕಾದ್ರೆ ಮಾವಿನ ಹಣ್ಣು ತಿನ್ರಿ, ಹಣ್ಣಿನ ರಾಜ. ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಹಣ್ಣು ಬರುತ್ತೆ ಎಲ್ಲಾ ಹಣ್ಣುಗಳನ್ನು ಮಕ್ಕಳು ಬಳಸಬೇಕು ಅವರ ಬೆಳವಣಿಗೆಗೆ, ಎಲ್ಲಾ ರೀತಿ ಮಾನಸಿಕವಾಗಿ, ದೈಹಿಕವಾಗಿ ಬೆಳವಣಿಗೆಗೆ, ಆರೋಗ್ಯಕ್ಕೆ. ಮಕ್ಕಳಿಗೆ ಈ ಮಾವಿನ ಹಣ್ಣು ಭೌತಿಕ ಶಕ್ತಿಗೂ ತುಂಬಾ ಉತ್ತಮ. ಸುಮ್ಮನೆ ಒಳಗ್ ಬಂದು ಹೋಗಿ, ಒಂದ್ ಹೆಜ್ಜೆ ಒಳಗ್ ಬಂದು ಹೋಗಿ, ನೀವು ಕಂಟಿನ್ಯೂ ಇದಕ್ಕೆ ರೆಗ್ಯುಲರ್ ಬಂದ್ಬಿಡ್ತೀರಾ, ನೀವು ರೆಗ್ಯುಲರ್ ಕಸ್ಟಮರ್ ಆಗ್ಬಿಡ್ತೀರಾ. ಅಷ್ಟು ಇದು ನಾನು ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಬಂದು ಒನ್ ಟೈಮ್ ಟ್ರೈ ಮಾಡಿ ಎಲ್ಲಾರು. ಅಂದ್ರೆ ಎಲ್ಲ ಐಟಮ್ಗಳು ಚೆನ್ನಾಗಿದೆ, ಖಂಡಿತ ಎಲ್ಲ ಐಟಮ್ ಸೂಪರ್ ಆಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್, ಈ ಹೋಟೆಲ್ ಹೆಸರು ಏನಂತ ಹೇಳಿ ಸರ್? ಈ ಹೋಟೆಲ್ ಹೆಸರೇನಂತ ಹೇಳಿದ್ದು? ಹೋಟೆಲ್ ರಾಮಾಶ್ರಯಂ ಅಂತ, ಮಲ್ಲೇಶ್ವರಂ 8ನೇ ಕ್ರಾಸ್ ಒಳಗೆ. ಎಷ್ಟನೇ ವರ್ಷ ಆಗಿದೆ ಸರ್ ಇದಕ್ಕೆ? 2ನೇ ವರ್ಷ. ಈ ಮೊದಲನೇ ವರ್ಷ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದ್ದು ಮಾವಿನ ಮೇಳ ಮಾಡಿ, ಈಗ 2ನೇ ವರ್ಷ ಪ್ರಾರಂಭ ಮಾಡ್ತಾರೆ. ಯಾವತ್ತಿಂದ ಪ್ರಾರಂಭ ಆಗ್ತಾ ಇದೆ? ಇದು ಬರೋ ಶುಕ್ರವಾರ 24ನೇ ತಾರೀಕಿಂದ ಪ್ರಾರಂಭ ಮಾಡ್ತಾರೆ. 21 ಐಟಮ್ ಇರುತ್ತೆ, 21 ವೆರೈಟೀಸ್ ಇರುತ್ತೆ. ಎಲ್ಲ ಮಾವಿನ ಹಣ್ಣು, ಮಾವಿನಕಾಯಿ ಅದ್ರೊಳಗೆ ಮಾಡಿರೋ ಐಟಮ್ ಅಲ್ಲಿ 21 ವೆರೈಟಿ ಇರುತ್ತೆ. ಇದು ಬರೋ ಶುಕ್ರವಾರ 24ನೇ ತಾರೀಕಿಂದ ಪ್ರಾರಂಭ ಮಾಡ್ತಾರೆ. ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಸರ್? ಮಧ್ಯಾಹ್ನ 12:30 ಸಾಯಂಕಾಲ 4:30 ತನಕ. ಮಾವಿನ ಮೇಳ ಅಂತಂದ್ರೆ ಎಷ್ಟು ತರದ ಮಾವಿನ ಹಣ್ಣಿಂದ ಮಾಡಿದ ಐಟಮ್ಗಳು ಸಿಗ್ತಾ ಇದೆ? ಅದು 21 ವೆರೈಟಿ ಕೊಡ್ತೀವಿ. 21 ವೆರೈಟಿನೂ ಮಾವಿನ ಹಣ್ಣಿಂದ ಮಾಡಿದ್ದು, ಮಾವಿನಕಾಯಿಂದ ಮಾಡಿರೋ ವೆರೈಟಿ. ಹಾ ಹಾ. ಸರ್, ವಾರದಲ್ಲಿ ಎಷ್ಟು ದಿವಸ ಇರುತ್ತೆ ಸರ್ ಇದು? ಇಲ್ಲ, ಇದು ವಾರ ಫುಲ್ ವಾರ ಇರುತ್ತೆ. ಈ 24ನೇ ತಾರೀಕಿಂದ 45 ದಿವಸ ಮಾಡ್ತೀವಿ. 45 ದಿವಸ. ಅಕಸ್ಮಾತ್ ಕಸ್ಟಮರ್ ಜಾಸ್ತಿ ಆದ್ರೆ ಮುಂದುವರಿಯೋ ಇದೆಯಾ? ಅದು ಮಾವಿನ ಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಸೀಸನ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಮಾಡ್ತೀವಿ. ಸರ್, ಈಗ ತುಂಬಾ ಜನ ಒಂದು ಫ್ಯಾಮಿಲಿ ಹಬ್ಬದ ರೀತಿ ಬರ್ತಾ ಇದ್ದಾರೆ. ಇವತ್ತು ಮೊದಲನೇ ದಿನನೇ ಇಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಿದೆ? ಮೊದಲನೇ ದಿನನೇ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಖುಷಿ ಅನ್ನೋದಕ್ಕಿಂತ ಬರೋ ಜನಕ್ಕೆ ಕರೆಕ್ಟ್ ಆಗಿ ಅವ್ರಿಗೆ ಸರಿಯಾಗಿ ಊಟ ಕೊಟ್ಟು, ಒಳ್ಳೆ ಊಟ ಕೊಟ್ಟು, ಅವ್ರು ಚೆನ್ನಾಗಿದೆ ಅಂತ ಹೇಳಿದಾಗ ಮಾತ್ರ ನಮ್ಗೆ ಖುಷಿ ಆಗುತ್ತೆ. ಸರ್, ಮಾವಿನ ಮೇಳ ಅಂತಂದ್ರೆ ಮಾವಿನ ಹಣ್ಣಿಂದ ಮಾಡ್ತಾ ಇದ್ದೀರಾ. ಈ ಮಾವೆಲ್ಲ ಎಲ್ಲಿಂದ, ರೈತರಿಂದ ತರ್ತೀರಾ ಅಥವಾ ಎಲ್ಲಾದ್ರೂ ಬೇರೆ ಕಡೆಯಿಂದ ಇಲ್ಲ, ಬರುತ್ತೆ? ನಾವು ಡೈರೆಕ್ಟ್ ರೈತರಿಂದಾನೇ ತಗೊಳ್ತಾ ಇದ್ದೀವಿ. ಎಷ್ಟು ದಿವಸ ಸಿಗುತ್ತೆ ಅಷ್ಟು ದಿವಸ ಮಾತ್ರ ಮಾಡ್ತೀರಾ ನಾವು? ಸರ್, ಈಗ ಮಾವಿನ ಹಣ್ಣು ಅಂತಂದ್ರೆ ನಮ್ಮ ಪೂರ್ವಜರ ಕಾಲದಿಂದ ಹಳ್ಳಿಗಳಲ್ಲಿ ತುಂಬಾ ಒಂದ್ ರೀತಿ ಹಣ್ಣಿನ ಮಹಾರಾಜ ಅಂತಂದ್ರೆ ಮಾವಿನ ಹಣ್ಣು ಅಂತ ಹೇಳ್ತಾರೆ. ಮಾವಿನ ಹಣ್ಣು ದೇಹಕ್ಕೆ ತುಂಬಾ ಒಳ್ಳೇದು ಅಂತಾರೆ. ಈ ಕಾನ್ಸೆಪ್ಟ್ ನ ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನೋಡಿ, ಎಲ್ಲಾ ಹೋಟ್ಲೊಳಗೂ ಎಲ್ಲಾ ತರಹದ ಊಟನೂ ಕೊಡ್ತಾರೆ. ಹೌದು. ಒಂದು ವ್ಯತ್ಯಾಸವಾಗಿ ಒಂದು ಹಣ್ಣಿನ ಮೇಳ ಅಂದ್ರೆ ಮಾವಿನ ಹಣ್ಣೊಳಗೆ ಯಾವ ತರ ಎಲ್ಲ ಮಾಡ್ಬೋದು ಅನ್ನೋದು ಪಬ್ಲಿಕ್ಗೆ ನಾವು ತೋರಿಸ್ಕೊಡ್ತಾ ಇದೀವಿ. ಈಗ ಎಷ್ಟೋ ಜನ ಹೇಳ್ತಾರೆ 400 ರೂಪಾಯಿಗೆ ಏನೇನೋ ಅಲ್ಲ, ಇದು ಇಷ್ಟೊಂದು ಐಟಮ್ ಕೊಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ರಾಮಾಶ್ರಯಂ ಅಂತ ಒಂದು ಒಳ್ಳೆ ಹೆಸರಿಟ್ಟಿದ್ದೀರಾ, ಕಡಿಮೆ ಆದ್ರೂ ಕೂಡ ಕೊಡ್ತಾ ಇದ್ರಲ್ಲ, ಏನ್ ಕಾರಣಕ್ಕೆ ಸರ್? ನಮಗೆ ಫಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಅವ್ರು ಖುಷಿ ಆಯ್ತು ಅಂತ ಹೇಳಿದ್ರೆ ಜನ ಜಾಸ್ತಿ ಬರ್ತಾರೆ. ಜನ ಜಾಸ್ತಿ ಬಂದಾಗ ನಮಗೆ ಆ 400 ರೂಪಾಯಿ ಅನ್ನೋದು ಕಮ್ಮಿ ಅಂತ ಅನ್ನಿಸ್ತಾ ಇಲ್ಲ. ಅಂದ್ರೆ ಜನಕ್ಕೆ ಸ್ಯಾಟಿಸ್ಫೈಗೋಸ್ಕರ ಈ ತರ ಮಾಡ್ತಾ ಇದ್ದೀರಾ. ಹೌದು. ಎಲ್ಲೆಲ್ಲಿಂದ ಯಾವ್ಯಾವ ಏರಿಯಿಂದ ಬರ್ತಾ ಇದ್ದಾರೆ ಸರ್? ಹೋದ್ ಸತಿ ಎಲ್ಲ ತುಮಕೂರು, ಕೋಲಾರ, ಮೈಸೂರಿಂದ ಎಲ್ಲ ಬಂದಿದ್ದಾರೆ ಇದು ಟೇಸ್ಟ್ ಮಾಡಕ್ಕೋಸ್ಕರ. ಆಮೇಲೆ ರಿಪೀಟ್ ಕಸ್ಟಮರ್ ಬರ್ತಾ ಇದ್ದಾರೆ ಸರ್ ಇವತ್ತಿಂದ? ಖಂಡಿತ ಬರ್ತಾ ಇದೆ. ಇದನ್ನೆಲ್ಲ ಮಾವಿನ ಹಣ್ಣಿಂದ ಒಂದು ಐಟಮ್ಗಳು ಮಾಡ್ತಾ ಇದಿಲ್ಲ, ಎಲ್ಲ ನಮ್ಮ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾದವರು ಅಥವಾ ಹೊರಗಡೆ ಮಾಡೋರು ಸರ್ ಇದೆಲ್ಲ? ಎಲ್ಲ ನಮ್ಮ ಸೌತ್ ಇಂಡಿಯಾದವರು, ನಮ್ಮವರೇನೆ, ನಮ್ಮ ಅಡಿಗೆನವರೇನೆ ಮಾಡ್ತೀವಿ. ಕೆಲವು ಐಟಮ್ ಎಲ್ಲ ನಾನೇ ಮಾಡ್ಬಿಡ್ತೀನಿ. ನೀವೇ ಮಾಡ್ತಾ ಇದ್ದೀರಾ? ನೀವೇ ಬಡಿಸ್ತಾ ಇದ್ದೀರಾ, ನೀವೇ ಓಡಾಡ್ತಾ ಇದ್ದೀರಾ? ಎಲ್ಲ ಮಾಡ್ಬೇಕು, ಎಲ್ಲ ನಾವು ಮಾಡ್ತಾ ಇದ್ದೀವಿ. ಹಬ್ಬದಲ್ಲಿ ನೆಂಟರು ಕರೆದವ್ರಂಗೆ ಓಡಾಡಿಸ್ತೀರಾ, ಹಂಗೆ ಓಡಾಡ್ತಾ ಇದ್ದೀರಾ? ಖಂಡಿತ ಮಾಡ್ಲೇಬೇಕು. ಜನರ ಸೇವೆನೇ ಜನಾರ್ದನ ಸೇವೆ. ಆಮೇಲೆ ಎಲ್ಲ ತುಂಬಾ ಜನಕೊಂಡು ಡೌಟ್ ಇರುತ್ತೆ ಸರ್, ಇಷ್ಟೆಲ್ಲ ಐಟಮ್ಗಳನ್ನ ಇಲ್ಲೇ ಮಾಡ್ತಾರ ಅಥವಾ ಹೊರಗಡೆ ಮಾಡ್ತಾರ? ಏನಿಲ್ಲ, ಇಲ್ಲ ನಮ್ ಕಿಚನ್ ಒಳಗೆ ಮಾಡ್ತೀರಿ. ಪಬ್ಲಿಕ್ ಕೂಡ ಬಂದು ನೋಡ್ಬೋದು. ಓಪನ್ ಕಿಚನ್ ನಿಮ್ಮದ್ ಕೂಡ? ಓಪನ್ ಕಿಚನ್ ಬಂದು ನೋಡ್ಬೋದು ಅವ್ರು ನಾವು ಯಾವ ತರ ಅಡಿಗೆ ಮಾಡ್ತೀವಿ ಅಂತ. ಎಲ್ಲವೂ ಇಲ್ಲ ಡೈಲಿ ತಯಾರಾಗುತ್ತೆ? 100%. ಇವತ್ತಿಂದ ನಾಳೆ ಏನು ಕ್ಯಾರಿ ಆಗಲ್ಲ? ಏನಿಲ್ಲ, ಖಂಡಿತ ಇಲ್ಲ.
ಎಲ್ಲ ಇಲ್ಲೇ ರೆಡಿ ಆಗುತ್ತೆ. ಅವರು ಫುಡ್ ತಗೊಂಡು ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡ್ಬೋದು. ಏನು ಕಲರ್ ಹಾಕಲ್ಲ, ಯಾವುದೋ ಒಂದು ನೋ ಅಲ್ಟ್ರೇಷನ್ ಏನು ಮಾಡಲ್ಲ. ಪ್ರತಿಯೊಬ್ಬರು ಲೈಕ್ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ ಅಂತ. ಹಾ. ಇಷ್ಟು ಐಟಮ್ ಕೊಡ್ತೀರಾ? ಅದೇನೆ ಅದು ನಾವು ಹೋದ ವರ್ಷ ಮಾಡಿದಾಗಲೂ ಇಷ್ಟೇ ವೆರೈಟಿ ಕೊಟ್ವಿ. ಈ ವರ್ಷ ಏನಾಗಿದೆ, ಗ್ಯಾಸಿನ ಅಭಾವದಿಂದ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೋದ ವರ್ಷ 350 ರೂಪಾಯಿ ಕೊಟ್ಟಿದ್ದೆ. ಈ ಗ್ಯಾಸಿನ ಅಭಾವ ಇದ್ರೂ ಕೂಡ ಇಷ್ಟೊಂದು ಐಟಮ್ಗಳು ಕೊಡ್ತಾ ಇದೆಯಲ್ಲ. ಕೆಲವು ಕಡೆ ದೋಸೆ ಇಡ್ಲಿನೇ ನಿಲ್ಲಿಸ್ಬಿಟ್ಟವ್ರೆ. ಅಂದ್ರೆ ನಿಮ್ಮ ಕಸ್ಟಮರ್ನ ನೀವು ಬಿಟ್ಕೊಡ್ಬಾರ್ದು ಅಂತ. ಖಂಡಿತ ಬಿಟ್ಕೊಡ್ಬಾರ್ದು ಅಂತಾನೆ ಮಾಡ್ತಾ ಇದ್ದಾರೆ. ಎಷ್ಟೇ ಕಷ್ಟ ಆದ್ರೂ 7,000 ರೂಪಾಯಿ ಕೊಟ್ಟಾದ್ರೂ ಸಿಲಿಂಡರ್ ತಗೊಂಡು ಹೋಟ್ಲ್ ನಡೆಸ್ತಾ ಇದ್ವಿ. 1,800 ರೂಪಾಯಿ ಇದ್ದದ್ದು 7,000 ರೂಪಾಯಿ ಬಂದಿದೆ ಗ್ಯಾಸು. ಬ್ಲಾಕ್ಗಳು ಕೊಡ್ಲೇಬೇಕಲ್ಲ ಸರ್, ಬೇರೆ ಏನ್ ದಾರಿ ಇಲ್ಲ. ನಡೆಸ್ಬೇಕು ಅಂದ್ರೆ ಕೊಡ್ಬೇಕು. ಇಷ್ಟೊಂದು ಶ್ರಮ ಹಾಕಿ ದುಡ್ಡು ಹೋಗುತ್ತೆ. ಎಷ್ಟು ತಗೋತೀರಿ ಸರ್ ಗ್ಯಾಸ್? ಇವಾಗ 4,000 ರೂಪಾಯಿ ತಗೊಳ್ತಾರೆ ಬ್ಲಾಕ್ ಒಳಗೆ. ಇಲ್ಲಾಂದ್ರೆ 7,000 ರೂಪಾಯಿ ಕೊಟ್ಟು ತಗೋಬೇಕಾಗಿರೋ ಒಂದು ಪರಿಸ್ಥಿತಿ ಇತ್ತು. ಸರ್, ಈ ಹೋಟೆಲ್ಗೆ ರಾಮಾಶ್ರಯಂ ಅಂತಾನೆ ಯಾಕೆ ಹೆಸರಿಟ್ಟಿದ್ದೀರಾ ಸರ್? ಯಾಕೆಂದ್ರೆ ನಾವು ಬೇರೆ ಜಾತಿ ಬಗ್ಗೆ ಹೇಳಿ. ರಾಮರ ಒಂದು ಆಶ್ರಯ ಎಲ್ಲಾರ್ಗು ಇರ್ಬೇಕು ಅಂತ ರಾಮಾಶ್ರಯ ಅಂತ ಹೇಳ್ತೀವಿ. ರಾಮನ ತತ್ವಗಳು ನಿಮ್ಗೆ ಇನ್ಸ್ಪೈರ್ ಆಗಿದೆ. ಹೌದು, ಅದಕ್ಕೋಸ್ಕರ ಹೆಸರಿಟ್ಟಿದ್ದೀರಾ. ಖಂಡಿತ. ಇದು ಡೈಲಿ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಓಪನ್ ಇರುತ್ತೆ ಸರ್? ಬೆಳಗ್ಗೆ 6:30 ರಾತ್ರಿ 10:30 ತನಕ ಓಪನ್ ಇರುತ್ತೆ. ಬೆಳಗಿನ ತಿಂಡಿ ಏನಾದ್ರು ಸಿಗುತ್ತಾ? ಬೆಳಗ್ಗೆ ಎಲ್ಲ ವೆರೈಟಿ ಟಿಫನ್ ಕೊಡ್ತೀವಿ. ಇದು ಊಟ ಎಷ್ಟೊತ್ತಿಂದ ಎಷ್ಟೊತ್ತು ಶುರು ಊಟ ಆಗುತ್ತೆ? 12:30 4:00 ತನಕ ಡೈಲಿ ಇರುತ್ತೆ ಸರ್. ಹೌದು. ಇದು ಪಾರ್ಸಲ್ ಏನೋ ಬೇಕು ಅಂದ್ರೆ ಪಾರ್ಸಲ್ ಸಿಗುತ್ತಾ? ಇಲ್ಲ, ಈ ಊಟ ಪಾರ್ಸಲ್ ಕೊಡಲ್ಲ. ದಯವಿಟ್ಟು ಪಬ್ಲಿಕ್ ಸುಮಾರು ಜನ ನಮ್ಮನ್ನ ಕೇಳ್ತಾಳೆ ಪಾರ್ಸಲ್ ಕೊಡಿ ಅಂತ. 21 ವೆರೈಟಿ ಪಾರ್ಸಲ್ ಕೊಡಕ್ ಆಗಲ್ಲ. ಅದಕ್ಕೆಲ್ಲ ಕಂಟೈನರ್ ಮಾಡಬೇಕು, ಎಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸ್ವಿಗ್ಗಿ ಜೊಮ್ಯಾಟೊ ಯಾವ್ದ್ರಲ್ಲೂ ಕೂಡ ಸಿಗಲ್ಲ ಇದು. ಇಲ್ಲ, ಈ ಊಟ ಸ್ವಿಗ್ಗಿ ಝೊಮ್ಯಾಟೊ ಕೊಡಲ್ಲ. ಇಲ್ಲೇ ಬಂದು ಎಕ್ಸ್ಪ್ರೆಸ್ ಮಾಡಬೇಕು ಮಾತ್ರ. ಆಮೇಲೆ ಈಗ 21 ಐಟಮ್ ಅಂದ್ರೆ ಸರ್ ಎಲ್ಲ ಅನ್ಲಿಮಿಟೆಡ್ ಸರ್? ಅದ್ರೊಳಗೆ ಒಂದು 2-3 ಐಟಮ್ ಮಾತ್ರ ಲಿಮಿಟೆಡ್. ಒಬ್ಬಟ್ಟು, ಪೂರಿ ಆ ತರದ್ದು. ತಿನ್ನದೆ 1-2 ಬಿಡಿ. ಈಗ ತಿನ್ನದೆ 1-2 ಬಿಡಿ. ಈಗ ಇನ್ನುಳಿದವೆಲ್ಲ ಅನ್ಲಿಮಿಟೆಡ್. ಅಷ್ಟು ವೆರೈಟಿ ಇದೆ. ಅಷ್ಟು ವೆರೈಟಿ ಜನಗಳಿಗೆ ಅಷ್ಟೊಂದು ತಿನ್ನಕ್ ಆಗಲ್ಲ. ಎಲ್ಲ ಅದನ್ನ ಒಂದೊಂದು ಟೇಸ್ಟ್ ಮಾಡಬಹುದು. ಎಲ್ಲ ನಾವು ಇಷ್ಟೊಂದು ತಿಂತೀವಿ ಅಂತ ಹೇಳಕ್ಕಾಗಲ್ಲ ಸರ್. ಈಗ ತುಂಬಾ ಜನ ಒಂದ್ ರೀತಿ ನಿಮ್ಮ ಏಜ್ ಅವ್ರಿಗಿಂತ ಹೆಚ್ಚಾಗಿ ತುಂಬಾ ದೂರದಿಂದ ಬರ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಟೇಸ್ಟ್ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಇದು ಅದು ಅವರು ನಮ್ಮ ಹತ್ರ ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ಲದ್ರೆ ನಮ್ಗೆ ಗೊತ್ತಾಗಲ್ಲ. ನೋಡಿ, ಈ ಮಾವಿನ ಹಣ್ಣು ಕಾನ್ಸೆಪ್ಟ್ ಅನ್ನೋದು ಆ ಕಾಲದಿಂದ ಮಾವಿನ ಹಣ್ಣು ಇದೆ. ಬಟ್ ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಮಾವಿನ ಹಣ್ಣು ಏನೇನು ಮಾಡ್ಬೋದು ಅಂತ ಹೇಳ್ಬೇಕು. ಎಷ್ಟೋ ಯೂಸ್ ಅಂತ ಮಾಡ್ಕೊಂಡಿದ್ದಾರೆ. ವೆರೈಟೀಸ್ ಇದೆ. ಇನ್ನು ನಾವು ಮಾಡಿರೋದು ಏನು ಇಲ್ಲ. ಇನ್ನು ಮಾವಿನ ಹಣ್ಣೊಳಗೆ 100 ವೆರೈಟಿ ಮಾಡ್ಬೋದು. 100 ವೆರೈಟಿ ಮಾಡ್ಬೋದು. ಖಂಡಿತ ಮಾಡ್ಬೋದು. ನಾವು ವಾರ ಚೇಂಜ್ ಮಾಡ್ತಾನೆ ಇರ್ತೀವಿ. ಇದ್ರಲ್ಲೂ ವಾರ ಚೇಂಜ್ ಆಗ್ತಾ ಇರುತ್ತೆ ಐಟಮ್. ಖಂಡಿತ ಅದೇ ಐಟಮ್ ಕೊಡಲ್ಲ, ಐಟಮ್ ಚೇಂಜ್ ಆಗ್ತಾರೆ. ಅಂದ್ರೆ ಬಸ್ತಾಗಿ ರೆಗ್ಯುಲರ್ ಬರೋವರೆಗೂ ಕೂಡ ಮತ್ತೆ ಚೇಂಜ್ ಆಗುತ್ತೆ. ಚೇಂಜ್ ಆಗ್ತಾರೆ. ಅದಕ್ಕೋಸ್ಕರ ಬೇರೆ ಚೇಂಜ್ ಮಾಡ್ತಾರೆ. ಓಕೆ ಸರ್, ಆಯ್ತು, ಒಳ್ಳೇದಾಗಿ. ವಾರ ಚೇಂಜ್. ವೀಕ್ಷಕರೇ, ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರುವಂತಹ ರಾಮಾಶ್ರಯಂ ಈ ಒಂದು ಹೋಟೆಲ್ ನಲ್ಲಿ ಮಾವಿನ ಹಣ್ಣಿನಿಂದ ಮಾಡಿದಂತ ಒಂದು ಮೇಳ ನಡೀತಾ ಇದೆ. 21ಕ್ಕೂ ಹೆಚ್ಚು ಐಟಮ್ಗಳನ್ನ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇರುವಂತ ಒಂದು ಊಟ ಇದೆ. ಬನ್ನಿ ಏನೇನು ಐಟಮ್ ಸಿಗ್ತಾ ಇದೆ ಅಂತ ಮೊದಲಿಗೆ ನೋಡೋಣ. ಮೊದಲಿಗೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಅಂತ ಹೇಳಿ ಮಾವಿನ ಹಣ್ಣಿನಿಂದ ಮಾಡಿದಂತ ಜ್ಯೂಸ್ ಕೊಡ್ತಿದ್ದಾರೆ. ಒಂದು ಪಿಕಲ್ ಕೂಡ ಮಾವಿನ ಹಣ್ಣಿಂದ ಮಾಡಿದ್ದಾರೆ. ಇದೊಂದು ಸಂಡಿಗೆ ಇದೆ, ಮತ್ತೆ ಚಟ್ನಿ ಇದೆ. ಬನ್ನಿ ಹತ್ರ ಬನ್ನಿ, ಉಸ್ಲಿ ಇದೆ. ಜೊತೆಗೆ ಇದು ಮಾವಿನ ಹಣ್ಣಿನಿಂದ ಮಾಡಿದಂತ ಹಲ್ವಾ, ಜೊತೆಗೆ ಇದು ಕೋಸಂಬರಿ, ಮಾವಿನ ಹಣ್ಣಿನಿಂದ ಮಾಡಿದಂಥ ಕೋಸಂಬರಿ, ಮಾವಿನ ಹಣ್ಣಿನಿಂದ ಮಾಡಿದಂಥ ಪೂರಿ, ಜೊತೆಗೆ ಇಲ್ಲಿ ಅತಿ ಮುಖ್ಯವಾದಂಥದ್ದು ಹೆಣ್ಮಕ್ಳು ತುಂಬ ಇಷ್ಟವಾದಂಥ ಮಾವಿನ ಹಣ್ಣಿನಿಂದ ಮಾಡಿದಂಥ ಚಿತ್ರಾನ್ನ, ತುಂಬ ಟ್ರೆಂಡಿಂಗ್ ಇರುವಂಥ ಮಾವಿನ ಹಣ್ಣಿನಿಂದ ಮಾಡಿದಂಥ ಹೋಳಿಗೆ, ಅದಕ್ಕೆ ತುಪ್ಪ ಕೂಡ ಹಾಕ್ತಾರೆ. ಮತ್ತೆ ಮಾವಿನ ಹಣ್ಣಿನಿಂದ ಮಾಡಿದಂಥ ಇದೇನಂತಾರೆ ಸಾಗು ಕೊಟ್ಟಿದ್ದಾರೆ. ಮತ್ತೆ ಮಾವಿನ ಹಣ್ಣಿನಿಂದ ಮಾಡಿದಂಥ ಸಾಂಬಾರು ಮತ್ತೆ ರೈಸು, ಮತ್ತೆ ಮಾವಿನ ಹಣ್ಣಿನಿಂದ ಮಾಡಿದಂಥ ಸೊಪ್ಪು ಸಾಂಬಾರು, ಮಾವಿನ ಹಣ್ಣಿನಿಂದ ಮಾಡಿದಂಥ ಮಾವಿನ ವಾಟೆ ಅಂತ ಕೊಡ್ತಾರೆ. ವಾಟೆ ಮಾವಿನ ಹಣ್ಣು ತಿಂದವ್ರು ಗೊತ್ತಿರುತ್ತೆ. ಮತ್ತೆ ಮಾವಿನ ಹಣ್ಣಿನಿಂದ ಮಾಡಿದಂಥ ತೊಕ್ಕು. ಇದೆಲ್ಲಕ್ಕಿಂತ ಇನ್ನೊಂದು ಅತಿ ಮುಖ್ಯವಾದದ್ದು ಏನು ಅಂತಂದ್ರೆ, ಮಾವಿನ ಹಣ್ಣಿನಿಂದ ಮಾಡಿದಂಥ ಏನು ಕಡುಬು ಮಾಡಿದ್ದಾರೆ ನೋಡಿ. ಹಬೆಯಲ್ಲಿ ಬೇಯಿಸಿ ಕೊಡ್ತಾರೆ. ಹಬೆಯಲ್ಲಿ ಬೇಯಿಸಿ ಕೊಡುವಂಥದ್ದು ನೋಡಿ. ಗಣಪತಿಗೆ, ಮೋದಕ ಪ್ರಿಯನಿಗೆ ತುಂಬಾ ಇಷ್ಟವಾದಂಥ ಕಡುಬು. ಈ ಕಡುಬನ್ನ ಹಬೆಯಲ್ಲಿ ಬೇಯಿಸಿ ಸ್ವೀಟ್ ಹಾಕಿ ಕೊಡ್ತಾರೆ. ಇಷ್ಟೆಲ್ಲ ಐಟಮ್ಗಳು ಅನ್ಲಿಮಿಟೆಡ್ ಆಗಿ 21 ಐಟಮ್ಗಳಿಗೂ ಹೆಚ್ಚು ಐಟಮ್ಗಳನ್ನ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ತುಂಬಾ ಜನ ಬರ್ತಾರೆ. ಟೇಸ್ಟ್ ಹೇಗಿದೆ ನೋಡೋಣ. ಮೊದಲಿಗೆನೆ ಮೋದಕ ಪ್ರಿಯ ಗಣೇಶನ ಒಂದು ಈ ಕಡುಬು ಈ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದಕ್ಕೆಲ್ಲ ಸ್ವೀಟ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ಟೇಸ್ಟ್ ಹೇಗಿದೆ ನೋಡೋಣ, ಹತ್ರ ಬನ್ನಿ. ಉಪ್ಪು, ಹುಳಿ, ಖಾರ ಎಲ್ಲವನ್ನೂ ಮಿಕ್ಸ್ ಮಾಡಿರ್ಕೇನು ಗಣೇಶನಿಗೆ ಇದು ತುಂಬಾ ಇಷ್ಟ ಅನ್ಸುತ್ತೆ. ಸಖತ್ತಾಗಿದೆ. ಮಾವಿನ ಹಣ್ಣಿನ ಫ್ಲೇವರ್, ಹುಳಿ ಸಖತ್ತ ಬರ್ತಿದೆ. ಸೂಪರ್ ಆಗಿದೆ. ಇನ್ನು ನೆಕ್ಸ್ಟು
ಪೂರಿಯನ್ನು ಕೂಡ ಅವರು ಮಾವಿನ ಹಣ್ಣಿನ ಫ್ಲೇವರ್ ಮಾಡಿದಾರಂತೆ. ಹೇಗಿದೆ ಅಂತ ಮೊದಲು ನೋಡೋಣ. ಇದಕ್ಕೆ ಸಾಗು ಕೂಡ ಮಾವಿನ ಹಣ್ಣಿನಿಂದ ಮಾಡಿದ್ದಂತ ಇದಿದೆ ಪೂರಿ. ಟೇಸ್ಟ್ ಹೇಗಿದೆ ನೋಡೋಣ. ಪೂರಿ ಕೂಡ ಮಾವಿನ ಹಣ್ಣಿನ ಫ್ಲೇವರ್ ಬರ್ತಿದೆ. ಈ ಮಾಡಿರೋ ಸಾಗು ಕೂಡ ಮಾವಿನ ಹಣ್ಣಿನಿಂದ ಮಾಡಿದಂತ ಫ್ಲೇವರ್ ಇದೆ. ಇದು ಕೂಡ ಸೂಪರ್ ಆಗಿದೆ. ನೆಕ್ಸ್ಟು ಮಾವಿನ ಹಣ್ಣಿನಿಂದ ಮಾಡಿದಂತ ಚಿತ್ರಾನ್ನ ಮಾವಿನಕಾಯಿ ಪೀಸ್ಗಳು ಕಾಣಿಸ್ತಾ ಇದೆ. ಹತ್ರ ಬನ್ನಿ. ಮಾವಿನ ಹಣ್ಣಿನ ಹುಳಿ ಚಿತ್ರಾನ್ನಕ್ಕೆ ಸಖತ್ ಬರ್ತಾ ಇದೆ. ನಿಜವಾಗ್ಲೂ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನಿಸ್ತದೆ. ಸೂಪರ್ ಇದೆ. ಇನ್ನು ತುಂಬಾ ಟ್ರೆಂಡಿಂಗ್ ಇರುವಂತದ್ದು ಮಾವಿನ ಹಣ್ಣಿನಿಂದ ಮಾಡಿದಂತ ಹೋಳಿಗೆ ತುಪ್ಪ ಹಾಕೊಡ್ತಾರೆ. ತುಪ್ಪ 2-3 ಸಾರಿ ಬೇಕಾದ್ರೆ ಹಾಕೊಡ್ತಾರೆ. ಮಾವಿನ ಹಣ್ಣಿನಿಂದ ಮಾಡಿರೋಂಥ ಹೋಳಿಗೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತುಪ್ಪ ಇಲ್ಲೇ ಹಾಕಿದ್ದಾರೆ ಆಲ್ರೆಡಿ. ಬನ್ನಿ ಆಯ್ತಾ. ಇಲ್ಲಿ ಹೋಳಿಗೆಗೆ ಹಾಕಿರೋ ತುಪ್ಪ ಒಂದು ಫ್ಲೇವರ್ ಬರ್ತಾ ಇದೆ, ಟೇಸ್ಟ್ ಬರ್ತಾ ಇದೆ. ಮತ್ತೆ ಮಾಡಿರುವಂತ ಹೋಳಿಗೆ ಟೇಸ್ಟು ಮಾವಿನ ಹಣ್ಣಿನ ಫ್ಲೇವರ್ ಹುಳಿ ಆಗಿದೆ. ನಿಜವಾಗ್ಲೂ ಕೂಡ ಹೋಳಿಗೆ ಒಬ್ಬಟ್ಟಂತೂ ಸಖತ ಮಾಡಿದ್ದಾರೆ. ಸೂಪರ್ ಆಗಿದೆ. ಇನ್ನು ನೆಕ್ಸ್ಟು ಈ ಕೋಸಂಬರಿನ ಮಾವಿನ ಹಣ್ಣಿನಿಂದ ಮಾಡಿದಂತ ಒಂದು ಮಿಕ್ಸು ಕೋಸಂಬರಿ ಟೇಸ್ಟ್ ಆಗಿದೆ ನೋಡೋಣ. ಕೋಸಂಬರಿ ಯಾರು ಮಾಡಿದ್ರು ಗೊತ್ತಿಲ್ಲ, ಫ್ಲೇವರ್ ಅಂತೂ ಹುಳಿಯಾಗಿ ಸಕ್ಕತ್ತಾಗಿದೆ. ಅದನ್ನೇ ತಿನ್ಬೇಕು ಅಂತ ಸೂಪರ್ ಆಗಿದೆ. ಇನ್ನು ನೆಕ್ಸ್ಟು ಮಾವಿನ ಹಣ್ಣಿನಿಂದ ಮಾಡಿದಂತ ಹಲ್ವಾ. ಜನ ಯಾರ್ಯಾರು ಹಲ್ವಾ ಕೊಡ್ತಾರೆ, ಆದ್ರೆ ನಿಜವಾದ ಹಲ್ವಾ ತಿಂತಾ ಇದೀವಿ. ಹೇಗಿದೆ ನೋಡೋಣ. ಎಲ್ಲಕ್ಕೂ ಕೂಡ ಮಾವಿನ ಹಣ್ಣಿನ ಹುಳಿಯನ್ನ ಹಂಗೆ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಮೇಂಟೈನ್ ಮಾಡಿದೆ. ಹುಳಿ ತಿಂತಾ ಇದ್ರೆ ಸಖತ್ತಾಗಿ ಒಂದು ರೀತಿ ಫೀಲ್ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಂತೂ ಉಸ್ಲಿ ಇದೆ. ಇನ್ನು ನೆಕ್ಸ್ಟ್ ತುಂಬಾ ಟ್ರೆಂಡಿಂಗ್ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಮಾವಿನ ಹಣ್ಣಿನ ತಿಂದವ್ರು ಗೊತ್ತಿರುತ್ತೆ. ಮಾವಿನ ಹಣ್ಣು ಎಷ್ಟೇ ತಿಂದ್ರು ಕೂಡ ವಾಟೆಯನ್ನ ಬಾಯಿಗೆ ಹಾಕೊಂಡು ಚೀಪಿ ತಿಂದಾಗಲೇ ಮಜಾ ಬರೋದು. ಮಾವಿನ ಹಣ್ಣಿನ ಓಟ ಕೊಟ್ಟಿದ್ದಾರೆ. ಇದು ಬಂದವರೆಲ್ಲ ಕೇಳಿ ಹಾಕ್ಸ್ಕೊ ತಿಂತಾರೆ. ನಾವು ಟೇಸ್ಟ್ ನೋಡೋಣ. ವಾಟೆ ತಿನ್ನೋದ್ರಲ್ಲೇ ಮಜಾ. ಈ ಸೂಪರ್ ಆಗಿದೆ. ನೆಕ್ಸ್ಟ್ ಇನ್ನು ಮಾವಿನ ಹಣ್ಣಿಂದ ಮಾಡಿದಂತ ತೊಕ್ಕು. ಈ ತೊಕ್ಕನ ಸ್ವಲ್ಪ ರೈಸ್ ಹಾಕೊಂಡು ತಿನ್ನೋಣ. ಹುಳಿ ಈ ಪುಳಿಯೋಗರೆಗೆ ಪುಳಿಯೋಗರೆಗೆ ಮಿಕ್ಸ್ ಮಾಡ್ತಲ್ಲ ಆ ತರ ಹುಳಿ ಇದೆ ತೊಕ್ಕು. ಸೂಪರ್ ಆಗಿ ಸಖತ್ತಾಗಿದೆ. ಇನ್ನು ನೆಕ್ಸ್ಟು ಇದು ಸೊಪ್ಪು ಸಾಂಬಾರು ಮಾಡ್ತಾರೆ. ಸೊಪ್ಪು ಸಾಂಬಾರು ಹೇಗಿದೆ ನೋಡೋಣ. ಅಣ್ಣ ಒಂದು ಸ್ವಲ್ಪ ಮುಂದಕ್ಕೆ ಬರೋಣ. ನಿಮ್ದು ಅಮ್ಮ ಅಂತೀನಿ. ಸೊಪ್ಪು ಸಾಂಬಾರು ಮಾಡಿದ್ದಾರೆ ನೋಡಿ. ಪಪ್ಪು ಅಂತಾರೆ ಇದನ್ನ. ಈ ಸೊಪ್ಪು ಅಂತ ನಮ್ಮ ಕಡೆ ಅಂತೀವಿ. ಪಪ್ಪು ಸಾಂಬಾರು ಕೂಡ ಸೂಪರ್ ಆಗಿದೆ. ಮತ್ತೆ ಮಾವಿನ ಹಣ್ಣಿನಿಂದ ಮಾಡಿದಂತ ರೈಸ್ ಸಾಂಬಾರು ಇದೆ. ಇನ್ನು ಹತ್ರ ಬನ್ನಿ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಸೂಪರ್ ಆಗಿದೆ. ನಿಜವಾಗ್ಲೂ ಕೂಡ ಎಲ್ಲ ಮಾವಿನ ಹಣ್ಣಿನ ಫ್ಲೇವರ್ ಇದೆ. ಮೊದಲಿಗೆ ಕೊಡುವಂತ ಜ್ಯೂಸ್, ಮಾವಿನ ಹಣ್ಣಿನ ಜ್ಯೂಸ್ ನಿಜವಾಗ್ಲೂ ನೋಡ್ತೀರಾ ಬಾಯಲ್ಲಿ ನೀರು ಬರ್ತಿದೆ. ಥಿಕ್ನೆಸ್ ಹಂಗೆ ಇದೆ ಸಖತ್. ಏನು ನೀರು ಮಿಕ್ಸ್ ಮಾಡಿದ್ರೆ ಹಂಗೆ ರಾ ಕೊಡ್ತಾರೆ. ಕುಡಿದು ನೋಡೋಣ. ಪಕ್ಕಾ ಮಾವಿನ ಹಣ್ಣು, ಒಂಚೂರು ಏನು ಮಿಕ್ಸ್ ಮಾಡಿಲ್ಲ, ಅಷ್ಟು ಸಖತ್ತಾಗಿ ರಾ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ವೀಕ್ಷಕರು, ಇಷ್ಟೆಲ್ಲ ಐಟಮ್ಗಳು ಕೂಡ ಅನ್ಲಿಮಿಟೆಡ್ ಆಗಿ ಹೊಟ್ಟೆ ತುಂಬಾ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ವರ್ಷಕ್ಕೊಂದ್ಸರಿ ಮಾವಿನ ಹಣ್ಣನ್ನ ತಿನ್ಬೇಕು ಅಂತಾರೆ. ಅಂತವ್ರು ಇಲ್ಲಿ ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ನಾನೇನೇ ಮಾಡ್ತೀನಿ, ನಾನೇ ಬಾ ಅಂತಾನೆ ಸಂಗೀತ.